ನೋಡಿ ಕುದಿ ಬರ್ತಿದೆ. ಆವಾಗ ನಾವು ಗಂಟೆ ಸೊಪ್ಪನ್ನ ತೊಳೆದು ಒಂದು 2-3 ಸಲ ತೊಳ್ಕೊಳ್ಳೋಣ. ಅದು ಮಣ್ಣಲ್ಲಿರುತ್ತೆ ಅಂತ ತೊಳೆದನ್ನು ಕುದಿಗೆ ಇಟ್ಕೊಳ್ಳೋಣ. ಚೆನ್ನಾಗಿ ಬೇಯಲಿ. ಬೇಯಷ್ಟೊಳಗೆ ನಮ್ಮ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮತ್ತು ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆಮೇಲೆ ಈರುಳ್ಳಿ ಒಂದೆರಡು, ಬೆಳ್ಳುಳ್ಳಿ ಒಂದು ಇಷ್ಟು ತೊಗೊಳ್ಳಿ. ಮತ್ತು ಚಕ್ಕೆ ಲವಂಗ ಒಂದು 2 ಪೀಸು, ಸ್ವಲ್ಪ ಶುಂಠಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಕಲರ್ ಚೇಂಜ್ ಆಗಂತ ಫ್ರೈ ಆಗಲಿ. ಅದು ತಿಂದರೆ ಹಸಿ ಸ್ಮೆಲ್ ಇದ್ದರೆ ಅಷ್ಟು ಚೆನ್ನಾಗಿರೋದಕ್ಕೆ. ಇದನ್ನು ಕಾಸಿ ಸೊಪ್ಪಿನ ಕಡಿ ಅಂತ ಹೇಳ್ತಾರೆ. ಇದನ್ನು ತಿಂದರೆ ಮಕ್ಕಳಿಗೆ ತುಂಬ ಒಳ್ಳೆಯದಂತ ನೋಡಿ ಆಗಿದೆ. ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಒಂದು ಜಾರ್ ಹಾಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಶುಂಠಿ ಮತ್ತು ಬೇಯಿಸಿರುವಂಥ ಸೊಪ್ಪು ಹಾಕೊಂಡು ನಾವು ರುಬ್ಕೊಂಬರೋಣ. ಸಣ್ಣ ರುಬ್ಬೋಣ. ಚೆನ್ನಾಗಿ ಒಂದು ಬುಟ್ಟಿ ಮತ್ತು ಗ್ಯಾಸ್ ಮಾಡಿಕೊಂಡು ಅದೇ ಪಾತ್ರೆಯನ್ನು ಇಟ್ಕೊಂಡು ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಂತ ಚೆನ್ನಾಗಿ ಬಾಡಿಸ್ಬೇಕು. ಯಾವುದೇ ಆಗಲಿ ಒಂದು ಹಸಿ ಥರ ಜಸ್ಟ್ ಟೇಸ್ಟ್ ಇರಲ್ಲ ಅಂತಷ್ಟೇ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ನಾವು ಅದು ಯಾಕೆಂದರೆ ನಾನು ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮನೆ ಮಸಾಲೆ ಸಾಂಬಾರು ಜೊತೆ ಇರ್ತೀನಿ. ಇದು ಅಂಗಡಿನ ತಂದಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಾದ ತಕ್ಷಣ ಧನಿಯಾ ಪೌಡರ್, ಮೆಣಸಿನಕಾಯಿ ಪುಡಿ ಖಾರಕ್ಕೆ ಇಷ್ಟಷ್ಟು ಸ್ವಲ್ಪ ಅಷ್ಟನ್ನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇರುವಂಥ ನಾವು ಸೊಪ್ಪು ರುಬ್ಕೊಂಡಿರೋ ಮಿಶ್ರಣ ಹಾಕೊಂಡು ಸ್ವಲ್ಪ 1-2 ನಿಮಿಷ ಥರ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿ ಬರಬೇಕು. ಅದೊಂದು 2 ನಿಮಿಷ ನೋಡಿ ಅದು ಬಬಲ್ಸ್ ಬರ್ತಿದೆ ನೋಡಿ. ಅದಕ್ಕೆ ಬಂದ ತಕ್ಷಣ ನಮಗೆ ಎಷ್ಟು ನೀರು ಕ್ವಾಂಟಿಟಿ ಬೇಕು ಅಂದರೆ ತುಂಬ ತೆಳು ಇರಬಾರ್ದು, ಮೀಡಿಯಂ ಗೊತ್ತಾಗ ಅಂದರೆ ಬೇರೆ ಥರ ಇರಬಾರ್ದು, ತುಂಬ ನೀರು ಥರ ಇರಬಾರ್ದು. ಸಾಂಬಾರು ಥರ ಅಷ್ಟು ಗಟ್ಟಿ